ನಮಸ್ಕಾರ ಎಲ್ರಿಗೂ. ಯಾಕೆ ಬಿಲ್ವಪತ್ರೆಯನ್ನು ಶಿವನಿಗೆ ಅರ್ಪಣೆ ಮಾಡಬೇಕು, ಅದು ಏನನ್ನು ಸೂಚಿಸುತ್ತೆ ಅಂತ ನಾನಿವತ್ತು ಹೇಳ್ತೀನಿ. ಶಿವನ ಕುರಿತಾಗಿ ಆದಿ ಶಂಕರಾಚಾರ್ಯರು ಎಷ್ಟೋ ಶ್ಲೋಕಗಳನ್ನು ರಚಿಸಿದ್ದಾರೆ. ಅದರಲ್ಲಿ ಬಿಲ್ವಾಷ್ಟಕಂ ಒಂದು. ನಮಗೆಲ್ಲ ಗೊತ್ತಿರೋ ಹಾಗೆ ಬಿಲ್ವಪತ್ರೆಯಲ್ಲಿ 3 ದಳಗಳಿರೋದು. ಈ 3 ದಳಗಳು ಬ್ರಹ್ಮ, ವಿಷ್ಣು, ಮಹೇಶ್ವರ ಹಾಗೂ ಶಿವನ 3 ಕಣ್ಣುಗಳನ್ನು ಮತ್ತು ಮನುಷ್ಯನ ಸತ್ವ, ರಜಸ್, ತಮಸ್ ಎಂಬ 3 ಗುಣಗಳನ್ನು ಸೂಚಿಸುತ್ತೆ. ಈ ಬಿಲ್ವ ವೃಕ್ಷಕ್ಕೆ ಒಂದು ಹಿನ್ನೆಲೆ ಇದೆ. ಸ್ಕಂದ ಪುರಾಣದ ಪ್ರಕಾರ ಮಂದ್ರಚಲ ಪರ್ವತದ ಮೇಲೆ ಬಿದ್ದ ಪಾರ್ವತಿ ದೇವಿಯ ಬೆವರಿನ ಹನಿಗಳಿಂದ ಬೇಲ್ ಎಂಬ ಮರ ಹುಟ್ಟಿತು. ಆದ್ದರಿಂದ ದೇವಿಯು ಈ ಮರದಲ್ಲಿ ತನ್ನ ಎಲ್ಲ ರೂಪಗಳಲ್ಲಿ ವಾಸಿಸುತ್ತಾಳೆ. ಪಾರ್ವತಿ ದೇವಿಯು ಬೇರುಗಳಲ್ಲಿ ಗಿರಿಜೆಯಾಗಿ, ಅದರ ಕಾಂಡದಲ್ಲಿ ಮಹೇಶ್ವರಿಯಾಗಿ ಮತ್ತು ಕೊಂಬೆಗಳಲ್ಲಿ ದಾಕ್ಷಾಯಿಣಿಯಾಗಿ, ಅದರ ಎಲೆಗಳಲ್ಲಿ ಪಾರ್ವತಿಯಾಗಿ, ಅದರ ಹಣ್ಣಿನಲ್ಲಿ ಕಾತ್ಯಾಯಿನಿಯಾಗಿ, ಅದರ ಹೂವುಗಳಲ್ಲಿ ಗೌರಿಯಾಗಿ ನೆಲೆಸಿದ್ದಾಳೆ. ಹಾಗಾಗಿ ಪಾರ್ವತಿಯ ಈ ಮರದಲ್ಲಿ ತನ್ನ ವಿವಿಧ ರೂಪಗಳನ್ನು ನೆಲೆಸಿದ್ದರಿಂದ ಶಿವನಿಗೆ ಅದರ ಎಲೆಗಳು ತುಂಬ ಇಷ್ಟ. ಇಂತಹ ತ್ರಿದಳವನ್ನು ನಾವು ಶಿವನಿಗೆ ಅರ್ಪಣೆ ಮಾಡೋದರಿಂದ ನಮ್ಮ 3 ಜನ್ಮಗಳ ಪಾಪ ನಾಶವಾಗುತ್ತೆ. ಶುಭ್ರವಾದ ಮೃದುವಾದ ಬಿಲ್ವ ಪತ್ರಗಳಿಂದ ಶಿವನನ್ನು ಪೂಜೆ ಮಾಡುವುದರಿಂದ ಕೋಟಿ ಕನ್ಯಾದಾನ ಮಾಡಿದಷ್ಟು ಪುಣ್ಯ ನಮಗೆ ಸಿಗುತ್ತೆ. ಕಾಶಿಯಲ್ಲಿ ವಾಸ ಮಾಡಿ ಅಲ್ಲಿರುವ ಕಾಲಭೈರವನ ದರ್ಶನ ಮಾಡುವುದು ಮತ್ತು ಪ್ರಯಾಗದಲ್ಲಿರುವಂತಹ ಮಾಧವನ ದರ್ಶನ ಮಾಡುವುದು ಇವೆಲ್ಲ ಪುಣ್ಯದ ಕಾರ್ಯಗಳು. ಇಂತಹ ಪುಣ್ಯದ ಕಾರ್ಯಗಳ ಫಲವು ಒಂದೇ ಒಂದು ಬಿಲ್ವ ಪತ್ರದ ಅರ್ಪಣೆಗೆ ಸಮಾನವೆಂದು ವೇದಗಳು ಹೇಳುತ್ತೆ. ಇದಲ್ಲದೆ ಒಂದೇ ಒಂದು ಬಿಲ್ವ ಪತ್ರೆಯಿಂದ ಶಿವನನ್ನ ಪೂಜೆ ಮಾಡುವುದರಿಂದ ಶಿವನ ಸಹಸ್ರನಾಮ ಪಠಿಸಿದಷ್ಟು ಪುಣ್ಯ ಲಭಿಸುತ್ತೆ. ಹಾಗೂ ಸಾಲಿಗ್ರಾಮ ಪೂಜೆ ಮಾಡೋದಾಗ್ಲಿ ಅಥವಾ ಕೋಟಿ ಯಜ್ಞಗಳನ್ನು ಮಾಡೋದಾಗ್ಲಿ ಮತ್ತು 100 ಅಶ್ವಮೇಧ ಯಾಗಗಳನ್ನು ಮಾಡೋದಾಗ್ಲಿ, ಈ ಎಲ್ಲ ಮಹಾಕಾರ್ಯಗಳ ಫಲಗಳು ಒಂದೇ ಒಂದು ಬಿಲ್ವಾರ್ಪಣೆಗೆ ಸಮ. ಬಿಲ್ವ ಪತ್ರದ ಬಗ್ಗೆ ಆದಿ ಶಂಕರಾಚಾರ್ಯರು ಎಷ್ಟು ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ ಇಲ್ಲಿ ಕೇಳಿ. ಬಿಲ್ವ ಪತ್ರವನ್ನು ಕೇವಲ ದರ್ಶನ ಮಾಡೋದ್ರಿಂದ ಪುಣ್ಯ ಪ್ರಾಪ್ತಿಯಾಗುತ್ತೆ. ಅದನ್ನು ಸ್ಪರ್ಶ ಮಾಡೋದ್ರಿಂದ ಪಾಪ ನಾಶವಾಗುತ್ತೆ. ಅದನ್ನು ಶಿವನಿಗೆ ಅರ್ಪಣೆ ಮಾಡೋದ್ರಿಂದ ಅಘೋರ ಪಾಪಗಳು ಸಹ ವಿಮೋಚನೆಯಾಗುತ್ತೆ. ಸಾವಿರಾರು ವೇದ ಪಾರಾಯಣಗಳು, ಅಸಂಖ್ಯಾತ ವ್ರತಗಳ ಪುಣ್ಯಗಳು ನಾವು ಭಕ್ತಿಯಿಂದ ಅರ್ಪಿಸಿದ ಒಂದೇ ಒಂದು ಬಿಲ್ವ ಪತ್ರದ ಮೂಲಕ ಫಲ ದೊರೆಯುತ್ತದೆ. ಇಷ್ಟೆಲ್ಲ ಮಹತ್ವ ಇರುವ ಬಿಲ್ವ ಪತ್ರವನ್ನು ನಾವು ಶಿವನಿಗೆ ಅರ್ಪಣೆ ಮಾಡೋದ್ರಿಂದ ನಮ್ಮ ಪಾಪ ನಾಶವಾಗುತ್ತೆ, ಶಿವನ ಅನುಗ್ರಹ ಸಿಗುತ್ತೆ, ಆರೋಗ್ಯ, ಯಶಸ್ಸು ಮತ್ತು ಕೋಟಿ ವ್ರತಗಳ ಪುಣ್ಯ ಲಭಿಸುತ್ತೆ. ಇನ್ನು ಕೊನೆಯದಾಗಿ ಯಾರು ಬಿಲ್ವಾಷ್ಟಕವನ್ನು ಶಿವನ ಸನ್ನಿಧಿಯಲ್ಲಿ ಪಠನೆ ಮಾಡ್ತಾರೋ ಅವರು ಶಿವಲೋಕವನ್ನು ಸೇರ್ತಾರೆ. ಈ ರೀತಿಯಾಗಿ 8 ಶ್ಲೋಕಗಳು ಇರುವಂತಹ ಬಿಲ್ವಾಷ್ಟಕಂ ಸ್ತೋತ್ರವನ್ನು ಆದಿ ಶಂಕರಾಚಾರ್ಯರು ರಚನೆ ಮಾಡಿದ್ದಾರೆ. ಇದಿಷ್ಟು ಬಿಲ್ವಾಷ್ಟಕಂ ಮಹತ್ವ, ಅದನ್ನು ರಚನೆ ಮಾಡಿದ್ದು ಯಾರು, ಅದನ್ನು ಪಠನೆ ಮಾಡೋದ್ರಿಂದ ಏನು ಲಾಭ, ಇದೆಲ್ಲವನ್ನು ಈ ವಿಡಿಯೋದಲ್ಲಿ ಹೇಳಿದ್ದೇನೆ. ಇನ್ನು ಮುಂದಿನ ವಿಡಿಯೋದಲ್ಲಿ ಬೇರೆ ಸ್ತೋತ್ರ, ಅದರ ಮಹತ್ವವೇನು, ಅದನ್ನು ರಚನೆ ಮಾಡಿದ್ದು ಯಾರು, ಅದನ್ನೆಲ್ಲ ಹೇಳ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ನಮಸ್ಕಾರ.